ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒನ್ ಮ್ಯಾನ್ ಶೋ ಟಾಸ್ಕ್ ಮಾಸ್ಟರ್ ಅಂದ್ರೆ ಅದು ಗಿಲ್ಲಿ ನಟ. ಈ ಮಾಸ್ಟರ್ ಮೈಂಡ್ ಆಟಕ್ಕೆ ಇಡೀ ಕರುನಾಡೆ ಫಿದಾ ಆಗಿದೆ. ಪ್ರೋಮೋದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಗಿಲ್ಲಿಯದ್ದೇ ಹವಾ. ಆತನ ಪಂಚಿಂಗ್ ಡೈಲಾಗ್ಸ್, ಕಾಮಿಡಿ, ಫನ್ನಿ ಮಾತು ಸಖತ್ ಟ್ರೆಂಡ್ ಸೆಟ್ ಮಾಡಿದೆ. ಏನೋ ಬಿಗ್ ಬಾಸ್ ಸ್ಪರ್ಧಿಗಳು, ಫ್ಯಾನ್ಸ್ ಮಾತ್ರವಲ್ಲ, ಕನ್ನಡದ ಸ್ಟಾರ್ಸ್ ಬಾಯಲ್ಲೂ ಗಿಲ್ಲಿ ನಟನದ್ದೇ ಹೆಸರು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಮಂಡ್ಯದ ಹೈದನಿಗೆ ಯಾಕೆ ಇಷ್ಟೊಂದು ಹೈಪ್ ಸಿಗ್ತಾ ಇದೆ? ಬೇಕಂತಲೇ ಹೈಪ್ ಕೊಡಲಾಗ್ತಿದ್ಯಾ? ಗಿಲ್ಲಿ ನಟ ಎಲ್ಲರ ಫೇವ್ರೆಟ್ ಆಗಿದ್ ಹೇಗೆ? ಇವೆಲ್ಲದರ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಶೋ ಅಂದ್ರೆ ಅದು ವ್ಯಕ್ತಿತ್ವದ ಆಟ. ದೊಡ್ಡ ಮನೆಯಲ್ಲಿ ಆಟ ಆಡೋದ್ರ ಜೊತೆಗೆ ಸ್ಪರ್ಧಿಗಳು ಹೇಗಿರ್ತಾರೆ, ಎಷ್ಟು ಮನರಂಜನೆ ಕೊಡ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ಹವಾ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಈ ಹಿಂದಿನ ಯಾವ ಸೀಸನ್ಗಳಲ್ಲೂ ಯಾವ ಸ್ಪರ್ಧಿ ಕೂಡ ಗಿಲ್ಲಿಯಷ್ಟು ಸೌಂಡ್ ಮಾಡಿರಲಿಲ್ಲ. ಮಾತಿನ ಮಲ್ಲ ಆಟಕ್ಕೂ ಸೈ, ಮನರಂಜನೆ ನೀಡೋದಕ್ಕೂ ಜೈ. ಉಳಿದ ಸ್ಪರ್ಧಿಗಳ ಜೊತೆ ಕಾಮಿಡಿ ಮಾಡೋದು, ಪ್ರತಿ ಮಾತಿಗೂ ಅಲ್ಲಿಯೇ ತಿರುಗೇಟು ಕೊಡೋದು ಅಷ್ಟೇ ಅಲ್ಲ, ಇದ್ದ ವಿಷಯವನ್ನ ನೇರವಾಗಿ ಹೇಳೋದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ. ಇನ್ನು ಗಿಲ್ಲಿಯನ್ನ ಯಾರಾದ್ರೂ ಕೆಣಕಿದ್ರೆ ರೋಸ್ಟ್ ಆಗೋದು ಪಕ್ಕ. ಇದೇ ಕಾರಣಕ್ಕೆ ಗಿಲ್ಲಿ ವೀಕ್ಷಕರ ಅಚ್ಚುಮೆಚ್ಚಿನ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ. ಸಾಮಾನ್ಯ ಜನರು ಮಾತ್ರವಲ್ಲ, ಸೆಲೆಬ್ರಿಟಿಗಳಿಗೂ ಗಿಲ್ಲಿ ನಟನೆ ಫೇವ್ರೆಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಡೋದಕ್ಕೂ ಮುನ್ನವೇ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಫೇಮಸ್. ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಗಿಲ್ಲಿ ತನ್ನ ಪ್ರತಿಭೆಯಿಂದಲೇ ಗುರುತಿಸಿಕೊಂಡ್ರು. ಯಾವುದೇ ಟೇಕ್ ಇಲ್ಲದೆ ನಿರರ್ಗಳವಾಗಿ ಡೈಲಾಗ್ ಹೊಡೆಯೋ ಗಿಲ್ಲಿ ನಟ ಜಗ್ಗೇಶ್, ರಕ್ಷಿತಾ ಪ್ರೇಮ್ ಮನಸ್ಸು ಗೆದ್ದಿದ್ದು ಮಾತ್ರವಲ್ಲದೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ನ ರನ್ನರ್ ಅಪ್ ಕೂಡ ಆಗಿದ್ರು. ಇದಾದ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಿಂಚಿದ್ರು. ನಟಿ ಯಶಸ್ವಿನಿ ಗಿಲ್ಲಿಗೆ ಮೆಂಟರ್ ಆಗಿದ್ರು. ಇವರಿಬ್ಬರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿತ್ತು. ಗಿಲ್ಲಿ ಮೊದಲ ರನ್ನರ್ ಅಪ್ ಆದ್ರು. ಭರ್ಜರಿ ಬ್ಯಾಚುಲರ್ ಶೋನ ಜಡ್ಜ್ ಆಗಿದ್ದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಗಿಲ್ಲಿ ಮಾತಿನ ಶೈಲಿ, ವಿಭಿನ್ನ ಮ್ಯಾನರಿಸಂನ ಹಾಡಿ ಹೊಗಳಿದ್ರು. ಈ ಶೋ ಬಳಿಕ ಗಿಲ್ಲಿ ಡಿಕೆಡಿಯಲ್ಲೂ ಭಾಗವಹಿಸಿದ್ರು. ಯಶಸ್ವಿನಿ ಗಗನಾಳನ ಕಾಲೆಳಿತ ಪ್ರಾಪರ್ಟಿ ಕಾಮಿಡಿ ಮಾಡುತ್ತಾ ಮನರಂಜನೆ ನೀಡ್ತಾ ಬಂದ್ರು. ಗಿಲ್ಲಿ ಪ್ರತಿ ವಾರ ಮನರಂಜನೆ ನೀಡಿ ವೀಕ್ಷಕರಿಗೆ ಇನ್ನಷ್ಟು ಹತ್ತಿರವಾದ್ರು. ಹೀಗಾಗಿ ಡಿಕೆಡಿ ಶೋನಲ್ಲೂ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಎಂಬ ಬಿರುದು ಗಿಲ್ಲಿಗೆ ಸಿಕ್ಕಿತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿ ನಟನಿಗೆ ಸಿನಿಮಾದಲ್ಲಿ ಚಾನ್ಸ್ ನೀಡೋದಾಗಿ ಹೇಳಿದ್ರು. ಇದಿಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ನಟ ಶರಣ್ ಕೂಡ ಗಿಲ್ಲಿ ನಟನ ದೊಡ್ಡ ಫ್ಯಾನ್. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶೋನಲ್ಲಿ ಗಿಲ್ಲಿ ಆಕ್ಟಿಂಗ್ ಬಗ್ಗೆ ಹೊಗಳಿದ ಶರಣ್, ನಾನ್ ನಿಮ್ಮ ಅಭಿಮಾನಿ ಅಂತ ಹೇಳಿ ಗಿಲ್ಲಿ ನಟನ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ರು. ಜೀ ಕನ್ನಡದ ರಿಯಾಲಿಟಿ ಶೋ ಮೂಲಕ ಹೈಲೈಟ್ ಆದ ಗಿಲ್ಲಿ ಈಗ ಬಿಗ್ ಬಾಸ್ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಈಗ ಮಾಜಿ ಸ್ಪರ್ಧಿಗಳಿಗೂ ಗಿಲ್ಲಿಯೇ ಇಷ್ಟ ಅಂತೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಟವನ್ನ ವೀಕ್ಷಕರು ಮಾತ್ರವಲ್ಲ, ಸೆಲೆಬ್ರಿಟಿಗಳು, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಕೂಡ ಇಷ್ಟಪಟ್ಟಿದ್ದಾರೆ. ಗಿಲ್ಲಿ ಗೆಳೆಯ ಹುಲಿ ಕಾರ್ತಿಕ್ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳ್ತಿದ್ದಾರೆ. ಇನ್ನು ನಟಿ ವೈಷ್ಣವಿ ಕೂಡ ಗಿಲ್ಲಿ ಬುದ್ಧಿವಂತಿಕೆಯ ಆಟವನ್ನ ಲೈಕ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ 11ರ ಸ್ಪರ್ಧಿ ಯಮುನಾ ಅವರು ಕೂಡ ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಯಾವುದೇ ಸೇಡು ಗಿಲ್ಲಿಗಿಲ್ಲ, ಆ ಕ್ಷಣವನ್ನು ಅವರು ಜೀವಿಸ್ತಿದ್ದಾರೆ, ಹಾಗಾಗಿ ನನಗೆ ಗಿಲ್ಲಿ ನಟ ಇಷ್ಟ ಅಂತ ಹೇಳಿದ್ದಾರೆ ಯಮುನಾ. ಇವರ ಜೊತೆಗೆ ಶಿಶಿರ್ ಶಾಸ್ತ್ರಿ, ಐಶ್ವರ್ಯ ಶಿಂದೋಗಿ, ಗೌತಮಿ ಜಾಧವ್ಗೂ ಗಿಲ್ಲಿ ನಟನೆ ವಿನ್ ಆಗಬೇಕು ಅಂತ ಇದೆ. ಇನ್ನು ಬಿಗ್ ಬಾಸ್ನ ಪ್ರತಿ ಪ್ರೋಮೋದಲ್ಲೂ ಎಪಿಸೋಡ್ನಲ್ಲೂ ಗಿಲ್ಲಿ ನಟನೆ ಹೈಲೈಟ್ ಆಗಿರ್ತಾನೆ. ಪ್ರತಿ ಸಂಚಿಕೆಯಲ್ಲೂ 60% ಗಿಲ್ಲಿನೇ ಕವರ್ ಆಗಿರ್ತಾರೆ. ವಾರದ ಕತೆ ಕಿಚ್ಚನ ಜೊತೆ, ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಸಂಚಿಕೆಯಲ್ಲೂ ಗಿಲ್ಲಿಯದ್ದೇ ದರ್ಬಾರ್. ಗಿಲ್ಲಿ ಮುಗ್ಧ ಮಾತು, ಕಾಮಿಡಿ, ಪಂಚಿಂಗ್ ಡೈಲಾಗ್ಸ್ ಕಿಚ್ಚ ಸುದೀಪ್ಗೂ ಇಷ್ಟವಾಗಿದೆ. ಹೀಗಾಗಿ ವೀಕೆಂಡ್ ನಲ್ಲಿ ಕಿಚ್ಚ ಗಿಲ್ಲಿಗೆ ಏನಾದ್ರೂ ಆಕ್ಟಿವಿಟಿ ಕೊಡ್ತಿರ್ತಾರೆ. ಆದ್ರೆ ಇದನ್ನ ನೋಡಿದ ಅನೇಕರು ಗಿಲ್ಲಿಗೆ ಬೇಕಂತಲೇ ಹೈಪ್ ಕೊಡಲಾಗ್ತಿದೆ, ಗಿಲ್ಲಿ ವಿನ್ ಆಗ್ಬೇಕು ಅಂತ ಹೀಗೆ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೀಗ ಗಿಲ್ಲಿಗೆ ಹೈಪ್ ಕೊಡಲಾಗ್ತಿದೆ ಅಂದವರಿಗೆ ಸೂಪರ್ ಹಿಟ್ ಸಿನಿಮಾದ ನಾಯಕ ಗೌರವ್ ಶೆಟ್ಟಿ ಉತ್ತರಿಸಿದ್ದಾರೆ. ಹೈಪ್ ಅನ್ನೋದಕ್ಕಿಂತ ಗಿಲ್ಲಿ ಅವರು ನ್ಯಾಚುರಲ್ ಆಗಿ ಆಟ ಆಡ್ತಿದ್ದಾರೆ, ಹೀಗಾಗಿ ಬೇರೆಯವರಿಗೆ ಅಷ್ಟಾಗಿ ಹೈಪ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಒಂದೆರಡು ದಿನ ನಾಟಕ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು, ಆದ್ರೆ ಗಿಲ್ಲಿ ಹಾಗಲ್ಲ. ಈ ಸಲ ಗಿಲ್ಲಿ ಬಿಗ್ ಬಾಸ್ ವಿನ್ ಆಗೋದು ಪಕ್ಕ ಅಂತ ಹೇಳಿದ್ದಾರೆ. ಇನ್ನು ಗಿಲ್ಲಿ ಹವಾ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಇದೀಗ ಗಿಲ್ಲಿಗಾಗಿ ಅವರ ಫ್ಯಾನ್ ಸಾಂಗ್ ಒಂದನ್ನ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ರಗಳೆ ಬೀಟ್ಸ್ ಎಂಬ ಟೀಮ್ ಗಿಲ್ಲಿ ಗಿಲ್ಲಿ ಕಿಂಗ್ ಮಾತಲ್ಲಿ ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ವಿನ್ ಆಗೋದು ಪಕ್ಕ ಅನ್ನೋ ಸಾಂಗ್ ಅನ್ನ ರೆಡಿ ಮಾಡಿದೆ.
ಈ ಸಾಂಗ್ ನಲ್ಲಿ ಗಿಲ್ಲಿ ಆಟದ ವೈಖರಿ ಅವರೇ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂಬ ರೀತಿಯಲ್ಲಿ ತೋರಿಸಲಾಗಿದೆ. ಸೀನಿಯರ್ ನೀನ್ ಜೂನಿಯರ್ ನಾನು ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀನಿ. ಬಂದಿದ್ದು ಒಬ್ಬನೇ ಗೆಲ್ಲೋದು ಒಬ್ಬನೇ, ಕೆಣಕಬೇಡಿ ಸುಮ್ಮನೆ ದಮಾಲ್ದಿ ಮಿಲ್ದಕ್ಕ. ಮಾತಲ್ಲೇ ಬಾಣವ ಸರಂತ ಬಿಡ್ತಾನೆ, ಕೌಂಟರ್ಗೆನ್ ಕೌಂಟರು ಗೆಲ್ಲದ ಪಕ್ಕ. ಮಾತಲ್ಲೇ ನಗಿಸ್ತಾನೆ ನಲಿಸ್ತಾನೆ ಉರಿಸ್ತಾನೆ ಗಿಲ್ಲಿ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ 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 ಕಿಂಗು ಮಾತಲ್ಲಿ, ಗಿಲ್ಕಿ ಆಡಿಸ್ದಂಗೆ ಆಡಿಸ್ತಾನಿಲ್ಲಿ. ಗಿಲ್ಲಿ 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 ಕಿಂಗು ಮಾತಲ್ಲಿ, ಗಿಲ್ಕಿ ಆಡಿಸ್ದಂಗೆ ಆಡಿಸ್ತಾನಿಲ್ಲಿ. ಒಟ್ಟಾರೆ ಗಿಲ್ಲಿ ಕ್ರೇಜ್ ಈಗ ಎಲ್ಲಾ ಕಡೆ ಇದೆ. ಸಾಮಾನ್ಯ ಜನರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಕೂಡ ಕಾಮಿಡಿ ಕಿಂಗ್ ಆಟಕ್ಕೆ ಮನಸೋತಿದ್ದಾರೆ. ಗಿಲ್ಲಿ ಇನ್ನೂ ಒಂಚೂರು ಸೀರಿಯಸ್ ಆಗಿ ಆಡಿದ್ರೆ ಸೀಸನ್ 12ರ ಟ್ರೋಫಿ ಗೆಲ್ಲೋದು ಪಕ್ಕ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.